ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಫಿಫ್ತ್ ಸ್ಟ್ಯಾಂಡರ್ಡಲ್ಲಿ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ನಲ್ಲಿ ಬ್ರಿಡ್ಜ್ ಕೋರ್ಸ್ನ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡೋಣ. ಸಾಫಲ್ಯ ಪರೀಕ್ಷೆ ಪ್ರಶ್ನೆ ಪತ್ರಿಕೆ ಆಲ್ರೆಡಿ ಪೂರ್ವ ಪರೀಕ್ಷೆ ಹಾಕಿದ್ದೆ. ಸುಮಾರು ರಿಕ್ವೆಸ್ಟ್ ಇತ್ತು, ಸರ್ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ನ ಬೇಗ ರಿಲೀಸ್ ಮಾಡಿ ಅಂತ. ಸೊ ಇವಾಗ ಪೋಸ್ಟ್ ಟೆಸ್ಟ್ ಮಾಡ್ತಾ ಇದ್ದೀವಿ. ಇದೇ ಥರ ಮುಂದೆ ನಿಮಗೆ ಬೈಲಿಂಗ್ವೆಲ್ ಆಗಿರ್ಬೋದು, ಕನ್ನಡ ಮೀಡಿಯಂ ಕ್ವಶನ್ ಪೇಪರ್ಸ್ಗಳಾಗಿರ್ಬೋದು, LBಗಳು ಎಲ್ಲವುಗಳು ಕೂಡ ಅವೈಲೇಬಲ್ ಮಾಡ್ತಾರೆ. ಸೊ ಇಂಟ್ರೆಸ್ಟೆಡ್ ಇದ್ದರು 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ ಎನ್ಕ್ವೈರಿ ಮಾಡ್ಬೋದು ಅಂತ ಹೇಳ್ತಾ, ಬ್ರಿಡ್ಜ್ ಕೋರ್ಸ್ನ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರನ್ನು ನೋಡುವ. ಫಸ್ಟ್ ಒನ್, ಮೇಕ್ ಅ ಮೀನಿಂಗ್ಫುಲ್ ಸೆಂಟೆನ್ಸಸ್ ಯೂಸಿಂಗ್ ದ ಫಾಲೋವಿಂಗ್ ವರ್ಡ್ಸ್. ಫಸ್ಟ್ ಒನ್, ಆಟ್ ಐ ನೈಟ್ ಶೈನ್, ವಾಸ್ ಟಯರ್ಡ್ ಹಿ ವೆರಿ. ಸೊ ಫಸ್ಟಲ್ಲಿ ಏನಿತ್ತಂದರೆ ಐ ಶೈನ್ ಎಟ್ ನೈಟ್ ಅಂತ ಇದೆ. ಸೆಕೆಂಡ್, ಹಿ ವಾಸ್ ವೆರಿ ಟಯರ್ಡ್ ಅಂತಕ್ಕಂಥದ್ದಿತ್ತು. ಇವೆಲ್ಲ ಕೂಡ ಏನಿದಾವೆ ಅಂದರೆ ಫೋರ್ತ್ ಸ್ಟ್ಯಾಂಡರ್ಡ್ನ ಟೆಕ್ಸ್ಟ್ ಬುಕ್ ಆಗಿರ್ಬೋದು ಮತ್ತು LBಗಳನ್ನು ಬಳಕೆ ಮಾಡಿಕೊಂಡೇ ನಾವು ಸಾಮರ್ಥ್ಯ ಆಧಾರಿತ ರಿಲಿವೆಂಟ್ ಆಗಿರ್ತಕ್ಕಂಥ ಕ್ವಶನ್ ಪೇಪರನ್ನು ಫ್ರೇಮ್ ಮಾಡಿರೋದು. ಎಸ್. ಸೆಕೆಂಡ್ ಒನ್, ವೈ ಡು ವೆಹಿಕಲ್ಸ್ ಹ್ಯಾವ್ ಅ ಹಾರ್ನ್ ಆರ್ ಅ ಬೆಲ್ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಈಸ್ ಟು ವಾರ್ನ್ ಅ ಪೀಪಲ್ ಆ್ಯಂಡ್ ಅದರ್ ವೆಹಿಕಲ್ಸ್ ಆಫ್ ದೇರ್ ಪ್ರೆಸೆನ್ಸ್ ಅಂತಕ್ಕಂಥದ್ದು ಇತ್ತು. ಥರ್ಡ್ ಒನ್, ಯೂಸ್ ದ ಫಾಲೋವಿಂಗ್ ವರ್ಡ್ ಇನ್ ಯುವರ್ ಓನ್ ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. ಇಲ್ಲಿ ಕ್ಲೀನ್ ಅಂತಕ್ಕಂಥ ಒಂದು ವರ್ಡನ್ನು ಕೊಟ್ಟಿದ್ದಾರೆ. ಸೊ ಕ್ಲೀನ್ ಅಂತಕ್ಕಂಥ ವರ್ಡನ್ನು ಓನ್ ಸೆಂಟೆನ್ಸಲ್ಲಿ ಯೂಸ್ ಮಾಡಬೇಕು. ಸೊ ಅ ಕ್ಲೀನ್ ಎನ್ವಿರಾನ್ಮೆಂಟ್ ಕೀಪ್ಸ್ ಅಸ್ ಹೆಲ್ದಿ. ಶುದ್ಧವಾಗಿರ್ತಕ್ಕಂಥ ಪರಿಸರ ನಮ್ಮನ್ನು ಆರೋಗ್ಯಕೃತವಾಗಿ ಇಡ್ತದೆ ಅಂತಕ್ಕಂಥದ್ದು ಇತ್ತು. ಫೋರ್ತ್ ಒನ್, ಮೇಕ್ ಅ ಮೀನಿಂಗ್ಫುಲ್ ವರ್ಡ್ಸ್ ಯೂಸಿಂಗ್ ದ ಫಾಲೋವಿಂಗ್ ಲೆಟರ್ಸ್ ರಿಪೀಟೆಡ್ ಅಲೌಡ್ ಅಂತಲೇ ಹೇಳಿದ್ದಾರೆ. ಅಂದರೆ ಇಲ್ಲಿರ್ತಕ್ಕಂಥ ಅಕ್ಷರಗಳನ್ನು ಬಳಸಿಕೊಂಡು ನೀವೇನು ಮಾಡಬೇಕಪ್ಪ ಅಂತಂದರೆ ಶಬ್ದಗಳನ್ನು ರಚನೆ ಮಾಡಬೇಕು. ಇಲ್ಲಿ ರಿಪೀಟೆಡ್ಗೆ ಅಲೌಡನ್ನು ಮಾಡಿದ್ದಾರೆ, ಅಂದರೆ ಅಕ್ಷರಗಳ ಪುನರಾವರ್ತನೆಗೆ ಅವಕಾಶ. ಆ್ಯಸ್, ಆ್ಯಕ್ಸ್, ಬಾಲ್, ಕ್ಯಾಟ್, ಡಾಗ್ ಎಷ್ಟು ಸಾಧ್ಯವಾಗ್ತಾವಲ್ಲ ಅಷ್ಟು ಮಿನಿಮಮ್ 4 ಆದರೆ ಏನು ಮಾಡಿದ್ದಾರೆ, ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಅಷ್ಟೇ ನೀವು ವರ್ಡ್ಸ್ಗಳನ್ನು ಏನು ಮಾಡಬೇಕಾಗಿತ್ತು, ಬರಿಬೇಕಿತ್ತು. ಫಿಫ್ತ್ ಒನ್, ಕ್ರಿಯೇಟ್ ಅ ಕನ್ವರ್ಜೇಷನ್ ಫಾರ್ ದಿ ಫಾಲೋವಿಂಗ್ ಫಾದರ್ ಆ್ಯಂಡ್ ಸನ್ ಅಂತ ಹೇಳಿದ್ದಾರೆ. ತಂದೆ ಮತ್ತು ಮಗುವಿನ ನಡುವಿನ ಇರ್ತಕ್ಕಂಥ ಒಂದು ಸರಳ ಸಂಭಾಷಣೆಯನ್ನು ಬರೀಬೇಕು. ಫಾದರ್ ಹೇಳ್ತಾರೆ, ಎಸ್ ಗುಡ್ ಮಾರ್ನಿಂಗ್ ಸನ್. ಸನ್ ಹೇಳ್ತಾರೆ, ಗುಡ್ ಮಾರ್ನಿಂಗ್ ಫಾದರ್. ಫಾದರ್ ಹೇಳ್ತಾರೆ, ಡಿಡ್ ಯು ಫಿನಿಶ್ ಯುವರ್ ಹೋಮ್ವರ್ಕ್? ಸನ್, ಎಸ್ ಫಾದರ್, ಐ ಫಿನಿಶ್ಡ್ ಇಟ್. ಫಾದರ್ ಹೇಳ್ತಾರೆ, ವೆರಿ ಗುಡ್. ಆರ್ ಯು ರೆಡಿ ಫಾರ್ ಸ್ಕೂಲ್? ಸನ್ ಹೇಳ್ತಾನೆ, ಎಸ್ ಐ ಆಮ್ ರೆಡಿ. ಫಾದರ್ ಹೇಳ್ತಾರೆ, ಸ್ಟಡಿ ವೆಲ್ ಆ್ಯಂಡ್ ಬಿ ಪೊಲೈಟ್. ಸನ್, ಓಕೆ ಫಾದರ್, ಥ್ಯಾಂಕ್ ಯು ಫಾದರ್, ಹ್ಯಾವ್ ಅ ನೈಸ್ ಡೇ ಅಂತಕ್ಕಂಥದ್ದು ತಂದೆ ಮತ್ತು ಮಗುವಿನ ನಡುವೆ ಇರ್ತಕ್ಕಂಥ ಒಂದು ಸರಳವಾಗಿರ್ತಕ್ಕಂಥ ಸಂಭಾಷಣೆಯನ್ನು ನೀವೇನು ಮಾಡಬೇಕಾಗಿತ್ತಪ್ಪ ಅಂತಂದರೆ ಬರಿಬೇಕಾಗಿತ್ತು. ಸಿಂಪಲ್ ಸೆಂಟೆನ್ಸು ಕೂಡ ಎಕ್ಸ್ಪೆಕ್ಟ್ ಮಾಡಿದ್ದಾರೆ. ಸನ್ ಹೇಳ್ತಾರೆ, ಥ್ಯಾಂಕ್ ಯು ಫಾದರ್, ಯು ಟು ಅಂತ ಇತ್ತು. ಸಿಕ್ಸ್ತ್ ಒನ್, ಐಡೆಂಟಿಫೈ ದ ನೌನ್ಸ್ ಇನ್ ದಿ ಫಾಲೋವಿಂಗ್ ಸೆಂಟೆನ್ಸ್. ಕೆಳಗಡೆ ಇರ್ತಕ್ಕಂಥ ವಾಕ್ಯಗಳಲ್ಲಿ ನಾಮಪದಗಳನ್ನು ಗುರುತಿಸಬೇಕಾಗಿತ್ತು. ಓಕೆ, ನೌನ್ ಇಟ್ ಮೀನ್ಸ್ ನಾಮಪದ. ಫಸ್ಟ್ ಸೆಂಟೆನ್ಸ್ ಏನಿದೆ ನೋಡಿ, ರವಿ ಪ್ಲೇಸ್ ಕ್ರಿಕೆಟ್ ಅಂತ ಇದೆ. ಸೊ ರವಿ ಈಸ್ ದ ಏನಪ್ಪ ಅಂತಂದರೆ ಒಂದು ಎಸ್ ನೌನು, ಕ್ರಿಕೆಟು ಕೂಡ ನೌನ್ ಆಗ್ತದೆ. ದ ಡಾಗ್ ಚೇಸ್ ದ ಬಾಲ್ ಅಂತ ಇದೆ. ಸೊ ಡಾಗ್ ಮತ್ತು ಬಾಲ್ ಇವೆರಡೂ ಕೂಡ ಏನಪ್ಪ ಅಂತಂದರೆ ನೌನ್ಗೆ ಇರತಕ್ಕಂಥ ಒಂದು ಎಕ್ಸಾಂಪಲ್ಸ್. ಸೆವೆಂತ್ ಒನ್, ಪಿಕ್ಔಟ್ ದ ಆಡ್ ಒನ್ ಅಂತ ಕೇಳಿದ್ದಾರೆ. ಗುಂಪಿಗೆ ಯಾವುದೂ ಸೇರಿಲ್ಲ ಅದನ್ನು ಆರಿಸಬೇಕು. ಸೊ ಎ ಇತ್ತು, ಸ್ಟ್ರೀಟ್, ರೋಡ್, ಪಾತ್, ಬೆಲ್ ಅಂತ ಇದೆ. ಇವು ಮೂರೂ ಕೂಡ ಏನಪ್ಪ ಅಂತಂದರೆ ಒಂದೇ ಅರ್ಥ ಕೊಡ್ತವೆ. ಬೆಲ್ ಅಂದರೆ ಬಾರಿಸು, ಗಂಟೆ. ಸೊ ಅದು ಏನಾಗ್ತದಪ್ಪ ಅಂದ್ರೆ ಆಡ್ ಒನ್ ಆಗ್ತದೆ, ಅದು ಗುಂಪಿಗೆ ಸೇರದ ಒಂದು ಪದ. ಸೆಕೆಂಡ್, ಅಪ್, ಡೌನ್, ಅಕ್ರಾಸ್, ಬಿಟ್ ಅಂತ ಇದೆ. ಓಕೆ, ಸೊ ಬಿಟ್ ಈಸ್ ಏನಪ್ಪ ಅಂತಂದರೆ ಆಡ್ ಒನ್ ಆಗದ, ಅದು ಏನಪ್ಪ ಅಂದರೆ ಗುಂಪಿಗೆ ಸೇರದ ಒಂದು ಪದ. ನೆಕ್ಸ್ಟ್ ಮುಂದೆ ಹೋಗೋಣ. ಎಂಟು, ರೈಟ್ ಯುವರ್ ಒಪಿನಿಯನ್ ಅಬೌಟ್ ದಿ ಫಾಲೋವಿಂಗ್ ಟಾಪಿಕ್ ಇನ್ 4 to 5 ಸೆಂಟೆನ್ಸಸ್. ಎನ್ವಿರಾನ್ಮೆಂಟ್ ಅಂತ ಇದೆ. ಆಲ್ರೆಡಿ ಎನ್ವಿರಾನ್ಮೆಂಟ್ ಬಗ್ಗೆ ನೀವು 4th ಸ್ಟ್ಯಾಂಡರ್ಡಲ್ಲಿ ಕಲ್ತಿದ್ದೀರಿ. ಓಕೆ, ಅದ್ರ ಬಗ್ಗೆ ಒಂದು 4-5 ಸಾಲುಗಳಲ್ಲಿ ನಿಮ್ಮ ಒಪಿನಿಯನನ್ನು, ಅಭಿಪ್ರಾಯವನ್ನು ನಿಮಗೆ ಕೇಳಿದರು. ಎನ್ವಿರಾನ್ಮೆಂಟ್ ಈಸ್ ಎವ್ರಿಥಿಂಗ್ ಅರೌಂಡ್ ಅಸ್. ಪರಿಸರ ಅಂದರೆ ನಮ್ಮ ಸುತ್ತಮುತ್ತಲು ಇರೋದೆಲ್ಲ ಪರಿಸರ, ಇನ್ಕ್ಲೂಡಿಂಗ್ ಏರ್, ವಾಟರ್, ಪ್ಲ್ಯಾಂಟ್ಸ್ ಆ್ಯಂಡ್ ಆ್ಯನಿಮಲ್ಸ್. ಅದು ಗಾಳಿ, ನೀರು, ಸಸ್ಯಗಳು ಮತ್ತು ಪ್ರಾಣಿಗಳನ್ನು ಸೇರಿಕೊಂಡಿದೆ. ಅ ಕ್ಲೀನ್ ಎನ್ವಿರಾನ್ಮೆಂಟ್ ಈಸ್ ಇಂಪಾರ್ಟೆಂಟ್ ಫಾರ್ ಹೆಲ್ದಿ ಲಿವಿಂಗ್. ಸ್ವಚ್ಛವಾದ ಪರಿಸರ ನಮ್ಮ ಒಳ್ಳೆಯ ಆರೋಗ್ಯಕರವಾಗಿ ಅವಶ್ಯಕವಾಗಿದೆ. ಟ್ರೀಸ್ ಹೆಲ್ಪ್ ಕೀಪ್ಸ್ ದ ಎನ್ವಿರಾನ್ಮೆಂಟ್ ಫ್ರೆಶ್ ಆ್ಯಂಡ್ ಗ್ರೀನ್. ಮರಗಳು ಏನು ಮಾಡ್ತಾವಪ್ಪ ಅಂದ್ರೆ ಪರಿಸರವನ್ನು ಶುದ್ಧ ಮತ್ತು ಹಸಿರಾಗಿಡಲಿಕ್ಕೆ ಸಹಾಯ ಮಾಡ್ತವೆ. ವಿ ಶುಡ್ ನಾಟ್ ಪೊಲ್ಯೂಟ್ ದ ಎನ್ವಿರಾನ್ಮೆಂಟ್. ನಾವು ಪರಿಸರವನ್ನು ಮಾಲಿನ್ಯ ಮಾಡಬಾರದು. ಎವ್ರಿ ಒನ್ ಶುಡ್ ಪ್ರೊಟೆಕ್ಟ್ ದ ಎನ್ವಿರಾನ್ಮೆಂಟ್ ಫಾರ್ ಎ ಬೆಟರ್ ಫ್ಯೂಚರ್. ಸೊ ಮುಂದಿನ ಭವಿಷ್ಯಕ್ಕಾಗಿ ಪ್ರತಿಯೊಬ್ಬರು ಕೂಡ ಏನು ಮಾಡಬೇಕಾಗಿದೆ, ಪರಿಸರವನ್ನು ಸಂರಕ್ಷಿಸಲೇಬೇಕಾಗಿದೆ ಅನ್ನೋದು ಸೊ ಸಿಂಪಲ್ ಸೆಂಟೆನ್ಸಲ್ಲಿ ಬರೆದಿತ್ತು. ನೆಕ್ಸ್ಟ್ ಒನ್, ಗಿವ್ ಅ ಒನ್ ವರ್ಡ್ ಫಾರ್ ದಿ ಫಾಲೋವಿಂಗ್. ಕೆಳಗಿನವುಗಳಿಗೆ ಒಂದು ಪದದಲ್ಲಿ ಉತ್ತರ ಕೊಡಿ. ಅ ಪರ್ಸನ್ ಹೂ ವರ್ಕ್ಸ್ ಆನ್ ಅ ಫಾರ್ಮ್. ಅಂದರೆ ಗದ್ದೆಯಲ್ಲಿ ಕೆಲಸ ಮಾಡೋರು ಹೊಲದಲ್ಲಿ ಕೇಳಿದರು, ಫಾರ್ಮರ್ ಅಂತಾರೆ, ರೈತ ಈಸ್ ದ ರೈಟ್ ಆನ್ಸರ್.
ಇನ್ನು ಬೇಬಿ ಸಿಪ್ ಕೇಳಿದ್ದಾರೆ. ಸೊ ಬೇಬಿ ಸಿಪ್ಗೆ ಏನಂತಾರಪ್ಪ ಅಂದರೆ ಲ್ಯಾಂಬ್ ಅಂತಾರೆ. ಸೊ ಲ್ಯಾಂಬ್ ಈಸ್ ದಿ ರೈಟ್ ಒನ್. ಪ್ರಶ್ನೆ ಪತ್ರಿಕೆ ಕಡೆಯ ಒಂದು ಪ್ರಶ್ನೆ. ಇದಕ್ಕಿಂತ ಮುಂಚೆ ನಾನು ಫಿಫ್ತಲ್ಲಿ ಕನ್ನಡ ಆಗಿರ್ಬೋದು, EVS ಆಗಿರ್ಬೋದು, ಮ್ಯಾಥ್ಸನ್ನು ಕೂಡ ಹಾಕಿದೆ. ಅವೆಲ್ಲದರ ಲಿಂಕನ್ನೇ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಹಾಕಿರ್ತೀನಿ. PDF ಬೇಕಾಗಿದ್ದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ. ಲಾಸ್ಟ್ ಕೇಳಿದ್ರು ರೈಟ್ ದ ರೈಮಿಂಗ್ ವರ್ಡ್ಸ್ ಅಂತ ಇದೆ. ಒಂದು ಸಿಂಪಲ್ ಆಗಿರ್ತಕ್ಕಂಥ 4 ಲೈನ್ಸ್ ಪೋಯಮ್ ಕೊಟ್ಟಿತ್ತು. ದ ಕ್ಯಾಟ್ ಸ್ಯಾಟ್ ಆನ್ ಅ ಮ್ಯಾಟ್, ಐ ಸಾ ಅ ಲಿಟಲ್ ರ್ಯಾಟ್, ದ ರ್ಯಾಟ್ ರ್ಯಾನ್ ಟು ಅ ಹ್ಯಾಟ್, ದ ಕ್ಯಾಟ್ ಸೆಡ್ ಫ್ಯಾನ್ಸಿ ದ್ಯಾಟ್. ಇಲ್ಲಿರ್ತಕ್ಕಂಥ ರೈಮಿಂಗ್ ವರ್ಡ್ಸ್ ಯಾವಿದಾವಪ್ಪ ಅಂದರೆ ಮ್ಯಾಟು ಮತ್ತು ರ್ಯಾಟ್ ಇದೆ. ಎಸ್. ಸೆಕೆಂಡ್ ಒನ್ನು ಹ್ಯಾಟು ಮತ್ತು ದ್ಯಾಟ್ ಇದೆ. ಇವೆರಡು ಏನು ಮಾಡಬೇಕಾಗಿತ್ತಪ್ಪ ಅಂದರೆ ಬರಿಬೇಕು. ಇಷ್ಟು 5th ಸ್ಟ್ಯಾಂಡರ್ಡ್ನಲ್ಲಿ ಇಂಗ್ಲೀಷ್ನಲ್ಲಿರ್ತಕ್ಕಂಥ ಬ್ರಿಡ್ಜ್ ಕೋರ್ಸ್ನ ಪೋಸ್ಟ್ ಟೆಸ್ಟ್ ಕ್ವಶನ್ ಪೇಪರ್ ಇತ್ತು. ನಾನು ಸಿಗ್ತೀನಿ ಹೊಸ ವಿಡಿಯೋದಲ್ಲಿ. ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಹ್ಯಾವ್ ಅ ನೈಸ್ ಡೇ. ಬಾಯ್.